ವೀಕ್ಷಕರೇ, ಮಕರ ರಾಶಿಯವರಿಗೆ 2026ರಲ್ಲಿ ಪ್ರಮುಖವಾದ 3 ಯಶಸ್ವಿನ ಗುಟ್ಟುಗಳು ಯಾವುದು ಆ ಗುಟ್ಟುಗಳು, ಮತ್ತೆ ಪ್ರಮುಖವಾಗಿರ್ತಕ್ಕಂತ 3 ಎಚ್ಚರಿಕೆಗಳು ಯಾವುದು, ನಿಮಗೆ ಅದ್ಭುತ ಯಶಸ್ಸನ್ನ ತಂದು ಕೊಡುವಂತ 3 ಸರಳ ಪರಿಹಾರಗಳು ಯಾವುದು? ವೀಕ್ಷಕರೇ, 2026ರಲ್ಲಿ ಈ ಗುಟ್ಟುಗಳನ್ನ ನೀವು ತಿಳಿದಿದ್ರೆ ಖಂಡಿತವಾಗಿಯೂ 2026 ನಿಮಗೆ ಅತ್ಯಂತ ಯಶಸ್ವಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನಿಮಗೆ ಪ್ರಾಮಿಸ್ ಮಾಡ್ತೇನೆ, ನೀವು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೋಡಿರಬಹುದು, ಆದ್ರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಖಂಡಿತವಾಗಿಯೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತಾಗ್ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರೇ, ಮಕರ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಸೋಲಿಗೆ ಕುಗ್ಗದ, ಗೆಲುವಿಗೆ ಬೀಗದ ಸ್ಥಿರ ಪ್ರಜ್ಞರು ಅಂತ ಹೇಳ್ಬೋದು. ಶಿಖರದ ಹಾದಿ ಎಷ್ಟೇ ಕಠಿಣವಾಗಿದ್ರೂ ಗುರಿ ಮುಟ್ಟುವವರೆಗೆ ಶ್ರಮಿಸುವಂತಹ ಅಜಯ ಪರ್ವತಾರೋಹಿತರ ನೀವು ಕೆಲಸ ಮಾಡುವಂತದ್ದು. ಕರ್ಮವೇ ಧರ್ಮ ಅಂದ್ರೆ ಕಾಯಕವೇ ಕೈಲಾಸ ಅನ್ನುವಂತ ತತ್ವದವರು ನೀವು. ಸಾಮ್ರಾಜ್ಯವನ್ನೇ ಸೃಷ್ಟಿಸುವಂತ ಅಧಿಪತಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಶನಿ ಅಧಿಪತಿ ಇರುತ್ತೆ. ಶನಿ ಅಧಿಪತಿ ಆಗಿರೋದ್ರಿಂದ ನೀವು ಶಿಸ್ತಿನ ವ್ಯಕ್ತಿ, ಶಿಸ್ತಿನ ಸಿಪಾಯಿ. ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಕಠಿಣವಾಗಿರತಕ್ಕಂತ ಪರಿಶ್ರಮ ಮತ್ತು ನ್ಯಾಯಕ್ಕೆ ನೀವು ಮೊದಲ ಆದ್ಯತೆಯನ್ನ ನೀಡತಕ್ಕಂತಹ ವ್ಯಕ್ತಿಗಳು. ಸತ್ಯದ ಹಾದಿಯಲ್ಲಿ ನಡೆಯುವಂತದ್ದು. ಯಾವತ್ತಿಗೂ ಕೂಡ ನ್ಯಾಯ, ಧರ್ಮ, ನೀತಿ ಅನ್ನುವಂತಹ ಮನಸ್ಥಿತಿ ನಿಮ್ಮ ರಕ್ತಗತವಾಗಿನೇ ಬಂದಿರತಕ್ಕಂಥದ್ದು. ಇದ್ರ ಜೊತೆಗೆ ಭೂತತ್ವದ ರಾಶಿ ಆಗಿರುವಂತದ್ರಿಂದ ಭೂಮಿಯಷ್ಟೇ ಶಾಂತವಾಗಿರುವಂತದ್ದು. ಅತಿಯಾದ ತಾಳ್ಮೆ, ವಾಸ್ತವಿಕವಾದ ಆಲೋಚನೆ ನಿಮ್ಮದಾಗಿರುವಂತದ್ದು. ಭಾವನೆಗಳಿಗಿಂತ ಹೆಚ್ಚಾಗಿ ಬುದ್ಧಿವಂತಿಕೆ ಮತ್ತು ಈ ಕಾರ್ಯಸಾಮ್ಯತೆ ಕಡೆಗೆ ನೀವು ಹೆಚ್ಚಿನ ಬೆಲೆಯನ್ನ ಕೊಡುವಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ಇನ್ನು ನೀವು ಒಮ್ಮೆ ಕೆಲಸಕ್ಕೆ ಕೈ ಹಾಕಿದ್ರೆ ಸಾಕು, ಅದು ಎಷ್ಟೇ ಸಮಯ ತೆಗೆದುಕೊಂಡ್ರು ಕೂಡ, ಎಷ್ಟೇ ಕಠಿಣವಾಗಿದ್ರು ಕೂಡ ಅದನ್ನ ಪೂರ್ಣಗೊಳಿಸುವವರೆಗೂ ಬಿಡುವಂತಹ ಜಯಮಾನ ನಿಮ್ದಲ್ಲ. ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯವಾಗಿಸುವಂತ ತಾಕತ್ತು ನಿಮ್ಮಲ್ಲಿರ್ತಕ್ಕಂಥದ್ದು ಅದು ಮಕರ ರಾಶಿಯವ್ರದ್ದು ಅಂತ ಹೇಳ್ಬೋದು. ಇನ್ನು ಬಾಹ್ಯವಾಗಿ ಕಠಿಣ ಅಂತ ತಿಳ್ಕೊಡ್ತಾರೆ. ಎಷ್ಟೋ ಜನ ಅಂತಾರೆ ಈ ಮಕರ ರಾಶಿಯವರು ತುಂಬಾ ಕಠೋರವಾಗಿದ್ದಾರೆ, ತುಂಬಾ ಶಿಸ್ತಿದ್ದಾರೆ, ಅಥವಾ ಈ ವ್ಯಕ್ತಿಗಳು ತುಂಬಾ ಹಾರ್ಡ್ ಅನ್ನುವಂಥದ್ದು ಹೊರಗಿನ ಜನರಿಗೆ ಅನ್ಸುತ್ತೆ. ಆದ್ರೆ ತುಂಬಾ ಮೃದುವಾಗಿರ್ತೀರಿ ನೀವು. ನಿಮ್ಮಲ್ಲಿ ಒಂದು ಮಾನವೀಯತೆ, ಧರ್ಮ ಇರುತ್ತೆ, ನಿಮ್ಮಲ್ಲಿ ಒಂದು ಗುಣ ಇರುತ್ತೆ, ನಯ ಇರುತ್ತೆ, ನಾಜೂಕ್ ಇರುತ್ತೆ, ಎಲ್ಲವೂ ಇರುತ್ತೆ, ತೋರಿಸ್ಕೊಳ್ಳಲ್ಲ. ನಿಮ್ಮಲ್ಲಿರ್ತಕ್ಕಂಥ ಒಂದು ಜವಾಬ್ದಾರಿ ಆದಂತ ಗುಣ ಅದು. ನಿಮಗೊಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನ ಪರಿಪೂರ್ಣವಾಗಿ ನಿಭಾಯಿಸುವಂತ ವ್ಯಕ್ತಿ ಮತ್ತು ಶಕ್ತಿ ಅಂತ ಹೇಳ್ಬೋದು. ಕ್ಷಣಿಕ ಸುಖಕ್ಕಿಂತಲೂ ಭವಿಷ್ಯದ ಸುರಕ್ಷತೆಗೆ ನೀವು ಹೆಚ್ಚಿನ ಒತ್ತನ್ನು ನೀಡತಕ್ಕಂಥದ್ದು. ದೂರದೃಷ್ಟಿ ಇರುತ್ತೆ ನಿಮ್ಮಲ್ಲಿ. ನಿಮ್ಮ ಯಶಸ್ಸಿನ ಗುಟ್ಟೆ ಅದು. ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡುವಂತದ್ದು, ಕ್ಷಣಿಕ ವಿಚಾರದ ಬಗ್ಗೆ ಹೆಚ್ಚು ನೀವು ಯೋಚನೆ ಮಾಡುವಂತವರಲ್ಲ. ಇನ್ನು ವಿಡಿಯೋದಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ 3 ಗುಟ್ಟುಗಳು ಯಾವುದು, 3 ಎಚ್ಚರಿಕೆಗಳು ಯಾವುದು, 3 ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ನು ವಿಷಯಕ್ಕೆ ಬರೋಣ. ಮೊದಲಿಗೆ ಏನ್ ಮಾಡೋಣ, 3 ಎಚ್ಚರಿಕೆಗಳ ಬಗ್ಗೆ ನಾವು ನೋಡ್ಬಿಡೋಣ. ಯಾಕಂತಂದ್ರೆ ಪ್ರಮುಖವಾಗಿ ನಾವು ಎಚ್ಚರಿಕೆಯನ್ನ ಫಾಲೋ ಮಾಡ್ಬೇಕು. ಆಮೇಲೆ ಆ 3 ಗುಟ್ಟುಗಳ ಬಗ್ಗೆ ತಿಳಿಸೋಣ. 3 ಎಚ್ಚರಿಕೆಗಳು ಯಾವುದು ಅಂತಂದ್ರೆ ನೋಡಿ, ಆತ್ಮವಿಶ್ವಾಸ ಅತಿರೇಕವಾಗದಿರ್ಲಿ. ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಈ ವರ್ಷ ಏನೋ ಒಂದು ಮಾಡ್ಬೇಕು, ಮಾಡ್ಬಿಡ್ತೀನಿ, ಗೆದ್ದು ಬಿಡ್ತೀನಿ ಅನ್ನುವಂತಹ ಒಂದು ಧೈರ್ಯ ಇರುತ್ತೆ ನಿಮ್ಮಲ್ಲಿ. ಆದ್ರೆ ಅತಿ ಆಗಬಾರ್ದು. ನೀವು ಏನೇ ಕೆಲಸ ಮಾಡಿ, ಏನೇ ಇನ್ವೆಸ್ಟ್ಮೆಂಟ್ ಮಾಡಿ, ಆ ಒಂದು ನಿಟ್ಟಿನಲ್ಲಿ ನುರಿತಿರುವಂತಹ ವ್ಯಕ್ತಿಗಳ ಸಲಹೆಯನ್ನ ತೆಗೆದುಕೊಳ್ಬೇಕು. ಯಾರ್ಯಾರ ಸಲಹೆ ತೆಗೆದುಕೊಳ್ಳುವಂತದ್ದಲ್ಲ. ಯಾರೋ ಹೇಳ್ಬಿಡ್ತಾರೆ ಅಂತ ಹೇಳಿ ನೀವು ಸಲಹೆ ತೆಗೆದುಕೊಳ್ಳುವಂತದ್ದಲ್ಲ. ಯಾರೋ ಮಾಡಿದಾರೆ ಅಂತ ತಿಳ್ಕೊಂಡು ನೀವು ಇಂಪ್ರೆಸ್ ಆಗಿ ಮಾಡುವಂತದ್ದಲ್ಲ. ಇದನ್ನ ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ನೀವು. ಯಾಕಂತಂದ್ರೆ ನೀವು ಏನನ್ನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಆ ನಿಟ್ಟಿನಲ್ಲಿ ಎಕ್ಸ್ಪರ್ಟ್ ಹತ್ರ ನೀವು ಚರ್ಚೆ ಮಾಡಿ, ಇದನ್ನ ನಾನು ಮಾಡ್ಬೇಕಾ ಮಾಡಬಾರ್ದ, ನಿಮ್ ಫೈನಾನ್ಸಿಯಲ್ ಕಂಡೀಷನ್ ಹೇಗಿದೆ, ಅದನ್ನ ನೀವು ಮೆಂಟಲಿ ಫಿಸಿಕಲಿ ನೀವು ಫಿಟ್ ಆಗಿದ್ದೀರಾ, ನೀವು ಮಾಡ್ಲಿಕ್ಕೆ ಸಶಕ್ತರಾಗಿದ್ದೀರಾ ಅನ್ನುವಂಥದ್ದನ್ನ ನೀವು ಇನ್ನೊಮ್ಮೆ ಸ್ಕ್ಯಾನ್ ಮಾಡ್ಕೋಬೇಕು. ನೀವು ಮೊದಲು ಗಟ್ಟಿ ಆಗ್ಬೇಕು. ಆಮೇಲೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನುರಿತಿರ್ತಕ್ಕಂಥ ವ್ಯಕ್ತಿಗಳ ಸಲಹೆಯನ್ನ ಪಡ್ಕೊಂಡು ನೀವು ಕೈ ಹಾಕಿ ಡೆಫಿನೆಟ್ ಆಗಿ 2026ರಲ್ಲಿ ನಿಮಗೆ ಖಚಿತವಾಗಿ ಗೆಲುವು ಸಿಗುತ್ತೆ ಅನ್ನುವಂಥದ್ದು ಈ ಎಚ್ಚರಿಕೆ ನಿಮಗೆ ಪ್ರಮುಖವಾಗಿ ತಿಳಿದಿರಲಿ. ಇಲ್ಲಿ ಒಂದೊಂದು ಎಚ್ಚರಿಕೆ, ಒಂದೊಂದು ಗುಟ್ಟುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಈ ಎರಡನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಅತಿಯಾದ ಒತ್ತಡ ಬೇಡ. ನೋಡಿ, ಕೆಲಸ ಅಂತ ತಿಳ್ಕೊಂಡು ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು, ಯಾರಿಗೋ ಸೇವ್ ಮಾಡೋದಕ್ಕೋಗಿ ನೀವು ಸಿಕ್ಕಾಕೊಂಡು, ಯಾರಿಗೋ ಸಹಾಯ ಮಾಡೋದಕ್ಕೋಗಿ ಹಣಕಾಸಿನ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು,
ಈ ರೀತಿಯಲ್ಲಿ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಹೆಚ್ಚಿನ ಸಮಯ ನೋಡಿ, ನೀವು ಕೆಲಸಕ್ಕೆ ತುಂಬಾ ಸಿನ್ಸಿಯರಿಟಿ ಇರ್ತೀರಿ, ಕೆಲ್ಸಕ್ಕೆ ಒತ್ತು ಕೊಡ್ತೀರಿ, ನೀವು ಶಿಸ್ತಿನ ಸಿಪಾಯಿ, ಅದು ಒಂದ್ ಕಡೆ ಪಕ್ಕಕ್ಕಿಡಿ. ಆದ್ರೆ ಅದ್ರ ಜೊತೆಗೆ ಕುಟುಂಬಕ್ಕೂ ಒಂದು ಆದ್ಯತೆಯನ್ನ ಕೊಡಬೇಕು, ಕುಟುಂಬಕ್ಕೂ ಒಂದು ಸಮಯವನ್ನ ಕೊಡಬೇಕು. ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಪಡ್ಕೊಳ್ಳಿ, ಅವ್ರ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಕೊಳ್ಳಿ. ಮತ್ತೆ ಏನೇ ಒಂದು ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗ್ತಾ ಇದೆಯಾ, ಸಂಬಂಧದಲ್ಲಿ ಬಿರುಕು ಉಂಟಾಗ್ತಾ ಇದೆಯಾ, ಆಗಿಂದಾಗೆ ನೀವು ಸರಿ ಮಾಡ್ಕೊಂಡ್ಬಿಡ್ಬೇಕು. ಇದನ್ನ ಎಚ್ಚರಿಕೆ, ಇದು ನೀವು ನೆಮ್ಮದಿಯಾಗಿರೋದಕ್ಕೆ ಫಾರ್ಮುಲಾ ಇದು. ಯಾಕಂತಂದ್ರೆ ನೀವು ಸಿಕ್ಕಾಪಟ್ಟೆ ದುಡಿತಾ ಇದ್ದೀರಿ, ಮನೆಯಲ್ಲೇ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಮನೆಯಲ್ಲೇ ಕದನ ಕಲಹ ಆಗ್ತಾ ಇದೆ, ಬಂಧು ಬಳಗದಲ್ಲಿ ನೆಮ್ಮದಿ ಇಲ್ಲ ಅಂತಂದ್ರೆ ಅದು ಖುಷಿ ಕೊಡಲ್ಲ ನಿಮಗೆ. ಇದು ಬಹಳ ಪ್ರಮುಖವಾಗಿ ಇದನ್ನ ನೀವು ತೆಗೆದುಕೊಳ್ಳಲೇಬೇಕಾಗತ್ತೆ, ಈ ಎಚ್ಚರಿಕೆ. ಹಾಗಾಗಿ ಏನ್ ಮಾಡ್ಬೇಕು, ಚಿಕ್ಕ ಚಿಕ್ಕ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇದೆ, ಆಗಿಂದಾಗಿನೇ ಅದನ್ನ ಸರಿ ಮಾಡ್ಕೊಂಡು ಕ್ಷಮಾಗುಣ ಅನ್ನುವಂಥದ್ದನ್ನ ರೂಢಿಸ್ಕೊಳ್ಳಿ. ಆಗಿಂದಾಗ್ಲೇ ಅದನ್ನ ಸರಿ ಮಾಡ್ಕೊಂಡ್ಬಿಡಿ. ಅದನ್ನ ಬಿಟ್ರೆ ಏನಾಗುತ್ತೆ, ಅದು ಚಿಕ್ಕದಿದ್ದು ದೊಡ್ಡದಾಗತ್ತೆ. ಹಾಗಾಗಿ ಆ ದೊಡ್ಡದ್ ಮಾಡ್ಲಿಕ್ಕೆ ನೀವು ಅವಕಾಶವನ್ನ ಕೊಡಬೇಡಿ. 2026ರಲ್ಲಿ ಇದು 2ನೇ ಎಚ್ಚರಿಕೆ. ಇನ್ನು 3ನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ನೀವು ಈ ಕೆಲಸದ ಅಮಲಿಯಲ್ಲಿ ಸರಿಯಾದಂತಹ ಒಂದು ಆಹಾರ, ಆರೋಗ್ಯದ ಬಗ್ಗೆ ಗಮನ ಕೊಡೋದು. ನಿಮ್ಮ ಏನೋ ಒಂದು ಏಟ್ ಮಾಡ್ಕೊಂಡ್ಬಿಡೋದು, ಅಥವಾ ನೀವು ಹುಷಾರಿರ್ಲಿಲ್ಲ ಅಂದ್ರೂ ಕೆಲಸ ಮಾಡ್ಬಿಡೋದು, ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡದೇ ಇರುವಂತದ್ದು, ಈ ತರ ನೀವು ಮಾಡೋ ಹಾಗಿಲ್ಲ. ಯಾಕಂದ್ರೆ ನೀವಿದ್ರೇನೆ ಎಲ್ಲ, ನಿಮ್ಮಿಂದಲೇ ಎಲ್ಲ. ನೀವು ನಿಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಆರೋಗ್ಯವೇ ಭಾಗ್ಯ. ನೀವು ಫಿಸಿಕಲಿ ಫಿಟ್ ಆಗಿದ್ರಿ ಅಂತಂದ್ರೆ ಎಲ್ಲವೂ ಓಡ್ತಾ ಇರ್ತವೆ ಕೆಲಸ. ಹಾಗಾಗಿ ನೀವು ಫಿಸಿಕಲಿ ವೀಕ್ ಆಗಿ ನೀವು ಕೆಲಸ ಮಾಡ್ತಾ ಹೋದ್ರೆ ಮುಂದಿನ ಕೆಲಸಕ್ಕೆ ಹೊಡ್ತಾ ಬೀಳುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇದು 3ನೇ ಎಚ್ಚರಿಕೆ, ಆಯ್ತಾ. ಇನ್ನ ಈ 3 ಎಚ್ಚರಿಕೆ ಪ್ರಮುಖವಾದದ್ದು. ಇದಕ್ಕಿಂತಲೂ ಪ್ರಮುಖವಾದ 3 ಗುಟ್ಟುಗಳಿದಾವೆ. ಈಗ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ವಿಡಿಯೋ, ಇದ್ರ ಬಗ್ಗೆ ತಿಳಿಸೋಣ. ಈ 3 ಗುಟ್ಟುಗಳ ಬಗ್ಗೆ ನಾವು ಮಾಹಿತಿಯನ್ನ ಕೊಡೋಣ. ಅದಕ್ಕಿಂತ ಮುಂಚೆ ನಿಮಗಾಗಿ ಇರೋದು ಒಂದು ಚಿಕ್ಕ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಪ್ರಮುಖವಾದ 80ರಿಂದ 100 ಪುಟದ ಜನ್ಮ ಜಾತಕ ಪ್ರತಿ, ಇದು ನಿಮ್ಮದೇ ಆದಂತ ಫಲ. ಇದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ವೀಕ್ಷಕರೇ, ಮಕರ ರಾಶಿಯವರಿಗೆ 2026ರಲ್ಲಿ ಅತ್ಯಂತ ಪ್ರಮುಖವಾದ ಮುಖ್ಯವಾದ 3 ಗುಟ್ಟುಗಳು ಯಾವುದು ನೋಡಿ. ಮೊದಲನೇ ಗುಟ್ಟು ಯಾವುದು ಅಂತಂದ್ರೆ, ಹಳೆಯ ಆಸ್ತಿ ಅಥವಾ ದೀರ್ಘಕಾಲದ ಹೂಡಿಕೆಗಳು ನಿಮಗೆ ಅನಿರೀಕ್ಷಿತವಾಗಿರತಕ್ಕಂತ ಲಾಭವನ್ನ ತಂದುಕೊಡುತ್ತೆ. ಯಾರೊಂದಿಗೂ ನಿಮ್ಮ ಆರ್ಥಿಕ ಯೋಜನೆಗಳನ್ನ ಪೂರ್ತಿಯಾಗಿ ಹಂಚ್ಕೋಬೇಡಿ. ಇದು ನೋಡಿ, ಈ ಗುಟ್ಟನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಸಕ್ಸಸ್ಫುಲ್ ಆಗೋದಕ್ಕೆ ಇದು ಎಷ್ಟು ವರ್ಕ್ ಮಾಡುತ್ತೆ ಅಂತಂದ್ರೆ, ನೀವು ನಿಮ್ಮ ಯೋಜನೆಗಳು ಇರ್ತಾವಲ್ಲ, ಅದು ಯಾರೊಂದಿಗೂ ನೀವು ಶೇರ್ ಮಾಡೋ ಹಾಗಿಲ್ಲ. ಯಾರೊಂದಿಗೂ ಹೇಳ್ಬಾರ್ದು. ಕಾಪಿ ಮಾಡ್ಬಿಡ್ತಾರೆ. ಯಾಕೆ ಮಾಡಿಲ್ವಾ? ಈ ಹಿಂದೆ ನಿಮಗೆ ಫಾಲೋ ಮಾಡಿಲ್ವಾ? ಎಷ್ಟೋ ಜನ ನಿಮ್ಮ ಐಡಿಯಾನೇ ತಗೊಂಡು ನಿಮ್ಗಿಂತ ಮುಂದೆ ಹೋಗಿಲ್ವಾ? ಅಥವಾ ನಿಮ್ಮಿಂದನೇ ಹೆಲ್ಪ್ ತಗೊಂಡು ನಿಮ್ಗೆ ನೆಗ್ಲೆಕ್ಟ್ ಮಾಡಿಲ್ವಾ? ಈ ತರ ಎಲ್ಲ ಸಿಕ್ಕಾಪಟ್ಟೆ ಆಗೋಗಿದೆ ನಿಮ್ ಜೀವನದಲ್ಲಿ. ಅದು ಪಕ್ಕಕ್ಕಿಡಿ. ಈಗ ನೀವ್ ಏನೇ ಒಂದು ಪ್ಲಾನ್ ಮಾಡಿದ್ರು ಕೂಡ ಅದನ್ನ ಇನ್ನೊಬ್ರಿಗೆ ಹೇಳ್ಬೇಡಿ. ಇನ್ನೊಬ್ರು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತಲ್ಲ, ಬಟ್ ನಿಮ್ಮನ್ನ ತುಳಿದು ಅವ್ರು ಮುಂದೆ ಹೋಗುವಂತ ಸಾಧ್ಯತೆ ಇರುತ್ತೆ, ಅಥವಾ ನಿಮ್ಮ ಪ್ಲಾನ್ ನಾಶ ಮಾಡುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ನಿಮ್ಮ ಯಾವುದೇ ಒಂದು ಗುಟ್ಟಿದ್ರು ಕೂಡ ಅದನ್ನ ಗುಟ್ಟಾಗಿ ಇಟ್ಕೋಬೇಕಾಗತ್ತೆ. ಅದು ಹಣಕಾಸಿನ ವಿಚಾರದಲ್ಲೇ ಇರ್ಲಿ, ಕೆಲಸದ ವಿಚಾರದಲ್ಲೇ ಇರ್ಲಿ. ಆದ್ಮೇಲೆ ನೀವು ಖಂಡಿತವಾಗ್ಲೂ ಹೇಳಿ, ಬೇರೆಯವ್ರಿಗೆ ಸಹಾಯ ಮಾಡಿ. ಅದು ನಿಮಗೆ ರಕ್ತದಲ್ಲೇ ಬಂದ್ಬಿಟ್ಟಿದೆ, ಅದು ಸಹಾಯ ಮಾಡುವಂತ ಗುಣ. ಖಂಡಿತ ಸಹಾಯ ಮಾಡಿ, ಹೆಲ್ಪ್ ಮಾಡಿ. ಎಲ್ಲರಿಗೂ ಒಂದು ಉದ್ಯೋಗಕ್ಕೆ ನಿಮ್ಗೆ ಹಚ್ಚೋಕಾಗಿದ್ರೆ ಹಚ್ಚಿ. ಅದ್ರ ಬಗ್ಗೆ ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಆಗೋವರೆಗೆ ಏನಿದೆಯಲ್ಲ, ಒಂದು ಪ್ಲಾನ್ ಇರುತ್ತೆ ನಿಮ್ ಮೈಂಡ್ ಸೆಟ್ ಅಲ್ಲಿ. ಅದನ್ನ ನೀವು ಗೌಪ್ಯವಾಗಿ ಕಾಯ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ಗೌಪ್ಯವಾಗಿ ಇಟ್ಕೋಬೇಕಾಗತ್ತೆ. ಆ ಗುಟ್ಟನ್ನ ಗುಟ್ಟಾಗಿ ಇಟ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಜೊತೆಗೆ ದೀರ್ಘಕಾಲದ ಹೂಡಿಕೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಲಾಭವನ್ನ ತಂದು ಕೊಡುವಂತ ಸಾಧ್ಯತೆಗಳು ಇದಾವೆ. ನೀವು ಹೂಡಿಕೆ ಮಾಡಿ, ಹಣಕಾಸಿನ ಹೂಡಿಕೆಯನ್ನ ಮಾಡಿ, ನಿಮ್ಮ ಪ್ರಯತ್ನ ಮುಂದುವರಿಸಿ, ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ, ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ. ಆದ್ರೆ ಎಲ್ಲವೂ ಕೂಡ ಒಂದು ಗೌಪ್ಯವಾಗಿರುವಂತ ರೀತಿಯಲ್ಲಿ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಹಣಕಾಸಿನ ವಿಚಾರದಲ್ಲಿ ತುಂಬಾ ಅನುಕೂಲ ಆಗತ್ತೆ. ಇದೊಂದು ಗುಟ್ಟು ನಿಮ್ಮ ನೆನಪಿನಲ್ಲಿರಲಿ. ಇನ್ನು ಮುಖ್ಯವಾದ 2ನೇ ಗುಟ್ಟು ಯಾವುದು ಅಂತಂದ್ರೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನ ನೇರವಾಗಿ ಹೇಳುವುದರಿಂದ ತಪ್ಪು ಕಲ್ಪನೆಗಳು ದೂರ ಆಗತ್ತೆ.
ಎಷ್ಟೋ ಜನರಿಗೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಇರುತ್ತೆ, ತಪ್ಪು ಕಲ್ಪನೆಗಳು ಇರುತ್ತೆ, ಅಥವಾ ನಿಮ್ಮ ಬಗ್ಗೆ ಹಿಂದೆ ಮುಂದೆ ಏನೇನೋ ಆಡ್ಕೋತಾರೆ. ನಿಮ್ಮ ಗಮನಕ್ಕೆ ಬಂತ ಆಗಿಂದಾಗ್ಲೇ ಅದನ್ನ ಸ್ಪಷ್ಟಪಡಿಸಿ. ಜಗಳ ಮಾಡೋದಲ್ಲ, ಕ್ಲಾರಿಟಿ ಕೊಡುವಂತದ್ದು. ಅದು ಎಷ್ಟೋ ಜನರಿಗೆ ಭಿನ್ನಾಭಿಪ್ರಾಯಗಳು ಇರ್ತವೆ, ಅದು ಎಷ್ಟೋ ಜನರಿಗೆ ತಪ್ಪು ಕಲ್ಪನೆಗಳಿರ್ತಾವಲ್ಲ, ಅದನ್ನ ಮಾತಾಡಿ ಅದನ್ನ ಸರಿ ಮಾಡುವಂತಹ ಕೆಲಸ ಆಗಿಂದಾಗೆ ಮಾಡಬೇಕು. ಇದು ನಿಮ್ಗೆ ತಿಳಿದಿರ್ಲಿ. ಇದನ್ನೇನಾದ್ರೂ ನೀವು ಹಾಗೆ ಬಿಟ್ರಿ ಅಂತಂದ್ರೆ ನಿಮ್ಮ ಒಂದು ಖ್ಯಾತಿಗೆ ಅಪಖ್ಯಾತಿ ಉಂಟಾಗುವಂತಹ ಸಾಧ್ಯತೆಗಳಿರ್ತವೆ, ಅಥವಾ ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂತಹ ಸಾಧ್ಯತೆಗಳಿರ್ತವೆ. ಇದ್ರ ಬಗ್ಗೆ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು ಮೂರನೆಯ ಮುಖ್ಯವಾದ ಎಚ್ಚರಿಕೆ ಏನಂತಂದ್ರೆ, ಈ ವರ್ಷದ ಆರಂಭದಲ್ಲಿ ಗಮನದಲ್ಲಿಟ್ಕೋಬೇಕು. ಈ ವರ್ಷದ ಆರಂಭದಲ್ಲಿ ಫಲಿತಾಂಶ ನಿಧಾನವಾಗಿರುತ್ತೆ. ನೀವ್ ಏನ್ ನಿರೀಕ್ಷೆ ಮಾಡಿರ್ತೀರಿ, ನೀವೇನು ಒಂದು ಪ್ಲಾನ್ ಮಾಡಿರ್ತೀರಿ, ಆ ಪ್ರಕಾರ ನಿಮ್ಗೆ ಯಶಸ್ಸು ಸಿಗದೆ ಇರ್ಬೋದು. ಆದ್ರೆ ಮನ ನೊಂದಬಾರದು, ಮತ್ತೆ ಹಿಂಸರಿಬಾರದು, ಪ್ಲಾನ್ ಅನ್ನ ಬಿಡಬಾರದು, ಯೋಜನೆಯನ್ನ ರೂಪಿಸ್ತಾ ಇರಬೇಕು, ಮಾನಸಿಕವಾಗಿ ಕುಗ್ಗಬಾರದು. ಇದು ಗಮನದಲ್ಲಿ ಬಹಳ ಪ್ರಮುಖವಾದಂತ ಗುಟ್ಟಿದು, ನಿಮಗ್ ತಿಳಿದಿರ್ಲಿ ಇದು. ಆದ್ರೆ ಧೃತಿಗೆಡುವಂತ ಅವಶ್ಯಕತೆ ಇಲ್ಲ. ಈ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಗುತ್ತೆ. ನೀವು ಏನ್ ಕಷ್ಟಪಟ್ಟಿರ್ತೀರಿ ಆ ಕಷ್ಟಕ್ಕೆ ಒಂದು ಪ್ರತಿಯಾಗಿ ಒಂದು ಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. 2026 ಅತ್ಯಂತ ಯಶಸ್ವಿಯಾಗಿ ಕಳೀತೀರಿ. ಈ 3 ಗುಟ್ಟುಗಳು, 3 ಎಚ್ಚರಿಕೆಗಳು ನಿಮ್ಮ ಗಮನದಲ್ಲಿತ್ತು ಅಂತಂದ್ರೆ ನೀವು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಆದ್ರೆ ಆ ಒಳ್ಳೆ ಫಲ ಸಿಗೋದಕ್ಕೆ ದೈವ ಕೃಪೆ ಬೇಕಲ್ವಾ? ನೋಡಿ, 2026ರಲ್ಲಿ ಅತ್ಯಂತ ಯಶಸ್ಸನ್ನ ಪಡೆಯೋದಕ್ಕೆ ತುಂಬಾ ಸರಳವಾದ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಯಾವುದು? ಪರಿಹಾರಗಳು ಬೇಕೇ ಬೇಕಲ್ವಾ? ಭಗವಂತನ ಕೃಪೆ ಬೇಕೇ ಬೇಕು. ನೀವು 2026 ಅತ್ಯಂತ ಯಶಸ್ವಿಯಾಗಿ ಕಳೆಯೋದಕ್ಕೆ ಸುಲಭವಾದ ಪರಿಹಾರಗಳು, ಆದ್ರೆ ಅದ್ಭುತ ಪರಿಣಾಮ. ಅಂತಹ ಒಂದು ಪರಿಹಾರವನ್ನ ನಾನು ನಿಮ್ಗೆ ತಿಳಿಸ್ಬೇಕಾಗಿದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾಕಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ. ಈ ವಿಡಿಯೋ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇದರಿಂದ ಉಪಯೋಗ ಆಗತ್ತೆ ಅಂತ ನಾವು ಭಾವಿಸಿದೀವಿ. ಖಂಡಿತ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇನ್ನು ನಿಮ್ಮ ರಾಶಿಯ ಅಧಿಪತಿ ಯಾರು? ಶನೇಶ್ವರ. ಮತ್ತು ನಿಮ್ಮ ಅದೃಷ್ಟ ದೇವತೆ ಯಾರು? ಶನೇಶ್ವರ. ಈ ಮೂಲಕನಾದ್ರೂ ಒಂದು ಪ್ರಾರ್ಥನೆಯ ರೂಪದಲ್ಲಿ ನೀವು ಒಂದು ಕಾಮೆಂಟ್ ಮಾಡೋದ್ರ ಮೂಲಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಇನ್ನು ವಿಡಿಯೋದಲ್ಲಿ ಮುಂದುವರಿಯೋಣ. ಈ 2026ರಲ್ಲಿ 3 ಪ್ರಮುಖವಾಗಿರ್ತಕ್ಕಂತಹ ಪರಿಹಾರಗಳು ಯಾವುದು ಅಂತಂದ್ರೆ, ನೋಡಿ, ಪ್ರತಿ ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಅಥವಾ ಶನಿ ಚಾಲಿಸ ಪಠಣ ಮಾಡ್ತಕ್ಕಂಥದ್ರಿಂದ ನಿಮ್ಮ ಕೆಲಸದ ಅಡೆಚಣೆಗಳು, ಅಡೆತಡೆಗಳು ನಿವಾರಣೆ ಆಗತ್ತೆ. ನೀವು ಕೆಲಸದಲ್ಲಿ ಯಶಸ್ಸು ಪಡಿಬೇಕಾ, ಕೆಲಸದಲ್ಲಿ ಲಾಭ ಸಿಗಬೇಕಾ? ತುಂಬಾ ಸುಲಭವಾಗಿದೆ. ಇದನ್ನು ಮಾಡಿ. ಪ್ರತಿ ಶನಿವಾರ ದಿನ ಏನ್ ಮಾಡೋದು? ಶನಿ ದೇವರಿಗೆ ಹೋಗುವಂತದ್ದು, ಆಂಜನೇಯ ಸ್ವಾಮಿಗೆ ಹೋಗುವಂತದ್ದು, ಎಳ್ಳೆಣ್ಣೆ ದೀಪವನ್ನ ಹಚ್ಚುವಂತದ್ರಿಂದ ನಿಮಗೆ ಅದ್ಭುತವಾದಂತ ಫಲ ಸಿಗುತ್ತೆ ನಿಮ್ಮ ಕೆಲಸದಲ್ಲಿ. ಇನ್ನು ಈ ವೃದ್ಧಾಶ್ರಮಗಳಿಗೆ ಅಥವಾ ಅಂಗವಿಕಲರಿಗೆ, ಅಸಹಾಯಕರಿಗೆ ದಾನ ಮಾಡುವಂತದ್ದು, ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಇಲ್ಲ, ಕಪ್ಪು ಎಳ್ಳು ಅಥವಾ ಈ ಕಬ್ಬಿಣದ ವಸ್ತುಗಳನ್ನ ದಾನ ಮಾಡೋದ್ರ ಮೂಲಕ ಶನಿ ಪರಮಾತ್ಮನ ಅನುಗ್ರಹ ನಿಮಗೆ ಹೆಚ್ಚಾಗುತ್ತೆ. ಇದು ಬಹಳ ಮುಖ್ಯವಾಗಿದ್ದು. ಈ ಕರಿ ಎಳ್ಳನ್ನ ದಾನ ಮಾಡುವಂಥದ್ದು, ಕಬ್ಬಿಣ ನಿಮ್ಗೆ ದಾನ ಮಾಡಕ್ ಆಗದೆ ಇದ್ರೆ ಕರಿ ಎಳ್ಳನ್ನ ದಾನ ಮಾಡ್ತಕ್ಕಂಥದ್ದು, ಇದು ಬಹಳ ಪರಿಣಾಮಕಾರಿ ಆಗತ್ತೆ. ಇನ್ನು ಈ ವೃದ್ಧರಿಗೆ, ಅಸಹಾಯಕರಿಗೆ ನೀವು ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡ್ತಕ್ಕಂಥದ್ರಿಂದ, ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತಲ್ಲ, ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಮಾಡಿ. ಬಹಳ ಅಂದ್ರೆ ಬಹಳ ಪರಿಣಾಮ ಆಗುತ್ತೆ ನಿಮ್ಮ ಜೀವನದ ಮೇಲೆ. ಇನ್ನು ಪ್ರತಿನಿತ್ಯ ಓಂ ಶಂ ಶನೇಶ್ವರಾಯ ನಮಃ ಈ ಒಂದು ಮಂತ್ರವನ್ನ 108 ಬಾರಿ ಜಪ ಮಾಡ್ತಕ್ಕಂಥದ್ರಿಂದ ಇದರಿಂದ ಮಾನಸಿಕ ಶಾಂತಿ ಸಿಗುತ್ತೆ, ಕೆಲಸದಲ್ಲೂ ಲಾಭ ಆಗುತ್ತೆ, ಮನೆತನದಲ್ಲೂ ನೆಮ್ಮದಿ ಸಿಗುತ್ತೆ, ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಖಂಡಿತವಾಗ್ಲೂ 2026 ನಿಮಗೆ ಖಂಡಿತ ಒಳ್ಳೆ ಫಲ ಸಿಗಲಿ, ಸಕ್ಸಸ್ಫುಲ್ ಆಗ್ಲಿ. ಆ ಭಗವಂತನ ಕೃಪೆಯಿಂದ ನಿಮಗೆ ಎಲ್ಲಾ ರೀತಿಯಿಂದ ಒಳ್ಳೇದಾಗ್ಲಿ ಅಂತ ಹೇಳಿ ಆ ತಾಯಿ ಅನ್ನಪೂರ್ಣೇಶ್ವರಿ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.